ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯ ಅಂಚಿನಲ್ಲಿ ಬಣ್ಣ ಬಣ್ಣದ ಹೂಗಳಿಂದ ತುಂಬಿರುವ ಚಿಕ್ಕ ಮನೆ. ಆ ಮನೆಯಲ್ಲಿ ವಾಸಿಸುತ್ತಿದ್ದ ಚುರುಕು ಹುಡುಗನೇ ಚಿಂಟು. ಚಿಂಟು ತುಂಬಾ ಬುದ್ಧಿವಂತ, ಹೊಸ ಹೊಸ ಆಲೋಚನೆಗಳನ್ನು ಮಾಡುವವನಾಗಿದ್ದ. ಅವನ ಅತ್ಯುತ್ತಮ ಸ್ನೇಹಿತನೇ ಡಿಂಕು, ಸ್ವಲ್ಪ ಸೋಮಾರಿ ಆದರೆ ಬಹಳ ನಗುವಿನ ಸ್ವಭಾವದವನು. ಡಿಂಕುಗೆ ತಿನ್ನುವುದು, ನಗುವುದು ಮತ್ತು ಸಾಹಸಕ್ಕೆ ಹೋಗುವುದು ತುಂಬಾ ಇಷ್ಟ. ಒಂದು ದಿನ ಹಳ್ಳಿಯಲ್ಲೆಲ್ಲ ದೊಡ್ಡ ಸಮಸ್ಯೆ ಶುರುವಾಯಿತು. ಹಳ್ಳಿಯ ನೀರಿನ ಕೆರೆ ಒಣಗತೊಡಗಿತು. ಬೆಳೆಗಳು ಒಣಗುತ್ತಿದವು, ಜನರು ಚಿಂತೆಯಲ್ಲಿ ಮುಳುಗಿದರು. ಹಳ್ಳಿಯ ದೊಡ್ಡವರು ಸಭೆ ನಡೆಸಿದರು, ಆದರೆ ಪರಿಹಾರ ಸಿಗಲಿಲ್ಲ. ಆಗ ಚಿಂಟು ಮತ್ತು ಡಿಂಕು, ನಾವೇ ಏನಾದರೂ ಮಾಡಬೇಕು ಎಂದು ತೀರ್ಮಾನಿಸಿದರು. ಚಿಂಟು ತನ್ನ ಬುದ್ಧಿಯನ್ನು ಬಳಸಿಕೊಂಡು ಹಳೆಯ ಪುಸ್ತಕಗಳನ್ನು ಓದಿದ. ಡಿಂಕು ಹಳ್ಳಿಯ ಸುತ್ತ ಸುತ್ತಿ ಜನರಿಂದ ಮಾಹಿತಿ ಸಂಗ್ರಹಿಸಿದ. ಅವರಿಗೆ ಗೊತ್ತಾದುದು ಏನೆಂದರೆ, ಹಳ್ಳಿಯ ಪಕ್ಕದ ಬೆಟ್ಟದೊಳಗೆ ಒಂದು ಹಳೆಯ ನೀರಿನ ಮಾರ್ಗ ಇತ್ತು, ಆದರೆ ಅದು ಕಲ್ಲುಗಳಿಂದ ಮುಚ್ಚಲ್ಪಟ್ಟಿತ್ತು. ಇಬ್ಬರೂ ಸ್ನೇಹಿತರು ಸಾಹಸಕ್ಕೆ ಹೊರಟರು. ದಾರಿಯಲ್ಲಿ ಕಾಡು, ಗುಹೆ ಮತ್ತು ಚಿಕ್ಕ ನದಿಯನ್ನು ದಾಟಬೇಕಾಯಿತು. ಡಿಂಕು ಮಧ್ಯೆ ಮಧ್ಯೆ ಭಯಪಟ್ಟು, ಚಿಂಟು, ಮನೆಗೆ ಹೋಗೋಣವಾ ಎಂದರು. ಚಿಂಟು ಧೈರ್ಯ ತುಂಬಿ ಮುಂದುವರಿಯಲು ಪ್ರೇರೇಪಿಸಿದ. ಕೊನೆಗೆ ಅವರು ಗುಹೆಯೊಳಗಿನ ಹಳೆಯ ನೀರಿನ ಮಾರ್ಗವನ್ನು ಕಂಡುಹಿಡಿದರು. ಚಿಂಟು ಯೋಜನೆ ಮಾಡಿದ, ಡಿಂಕು ಶಕ್ತಿ ಬಳಸಿ ಕಲ್ಲುಗಳನ್ನು ತೆಗೆದ. ಇಬ್ಬರ ಸಹಕಾರದಿಂದ ನೀರಿನ ದಾರಿ ತೆರೆಯಿತು. ತಕ್ಷಣವೇ ನೀರು ಹರಿದು ಕೆರೆಯತ್ತ ಓಡಿತು. ಹಳ್ಳಿ ಮತ್ತೆ ಹಸಿರಾಯಿತು. ಹಳ್ಳಿಯ ಜನರೆಲ್ಲ ಚಿಂಟು ಮತ್ತು ಡಿಂಕುವನ್ನು ಹೀರೋಗಳೆಂದು ಹೊಗಳಿದರು. ಆದರೆ ಚಿಂಟು ನಗುತ್ತಾನೆ ಹೇಳಿದ, ಇದು ನನ್ನೊಬ್ಬನ ಕೆಲಸ ಅಲ್ಲ. ಡಿಂಕು ಕೂಡ ನಗುತ್ತಾ, ಸ್ನೇಹ ಇದ್ದರೆ ಯಾವ ಸಮಸ್ಯೆಯೂ ದೊಡ್ಡದಲ್ಲ ಎಂದ. ಆ ದಿನದಿಂದ ಚಿಂಟು ಮತ್ತು ಡಿಂಕು ಹಳ್ಳಿಯ ಮಕ್ಕಳಿಗೆ ಪ್ರೇರಣೆಯಾದರು. ಅವರ ಕಥೆ ಹಳ್ಳಿಯಲ್ಲಿ ಕಾರ್ಟೂನ್ ಕಥೆಯಾಗಿ ಪ್ರಸಿದ್ಧವಾಯಿತು, ಸ್ನೇಹ, ಧೈರ್ಯ ಮತ್ತು ಬುದ್ಧಿಯ ಜಯ ಎಂಬ ಸಂದೇಶದೊಂದಿಗೆ.